ವಾರ್ಡ್ ನಂಬರ್ 22 ನ್ಯಾಮತ್ ದರ್ಗಾದಲ್ಲಿ ಸುಮಾರು ವರ್ಷಗಳಿಂದ ನೀರಿಗೆ ಅಲ್ಲಿ ಜಾಸ್ತಿ ತೊಂದರೆ ಇತ್ತು. ನಾವು ಆ ವಾರ್ಡ್ ಸದಸ್ಯ ಆದಮೇಲೆ ನಮ್ಮ ಜವಾಬ್ದಾರಿಯಿಂದ ಈ ನವಂಬರ್ ಬಂದರೆ 5 ವರ್ಷ ಆಗ್ತದೆ ನಮ್ಮ ಎಲೆಕ್ಷನ್ ಆಗಿ. ಆ ಎಲೆಕ್ಷನ್ ಮುಂಚೆ ನಾನೊಂದು ಹೆಣ್ಮಕ್ಳಿಗೆ ಒಂದು ಮಾತು ಹೇಳಿದೆ, ನಾನು ಇರೋವರೆಗೂ ನನ್ನ ಜವಾಬ್ದಾರಿ ಏನಿರ್ತದೆ, ಒಂದು ಹೆಣ್ಮಗುಗೆ ಈಚೆಗಡೆ ನಾನು ಬರೋಕ್ಕೆ ಕೊಡಲ್ಲ, ಒಂದು ಬಿಂಗಿ ಈಚೆಗಡೆ ಎತ್ಕೊಂಡು ಬರೋಕ್ಕೆ ಕೊಡಲ್ಲ ಅಂತ ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಪ್ರಕಾರ ಇವಾಗವರೆಗೂ ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಒಂದು ಹೆಣ್ಮಗು ಒಂದು ಬಿಂಗಿ ಎತ್ಕೊಂಡು ಇವಾಗವರೆಗೂ ಈಚೆಗಡೆ ಬರೋಕ್ಕೆ ಕೊಟ್ಟಿಲ್ಲ ನಾನು. ಆ ದೇವರ ದಯದಿಂದ ಇವತ್ತವರೆಗೂ ನಾನು ನನ್ನ ಕಡೆಯಿಂದ ಪೂರ್ತಿ 24 hours ಯಾರನ್ನ ಒಂದು ಫೋನ್ ಮಾಡಲಿ, ಯು ಜಿ ಡಿ ಸಮಸ್ಯೆ ಇರಲಿ, ನೀರು ಸಮಸ್ಯೆ ಇರಲಿ, ಪ್ರತಿಯೊಂದು ಕೆಲಸ ಏನಾದರೂ ಇರಲಿ, ನಾನು ಇಮಿಡಿಯೇಟ್ಲಿ ಹೋಗಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಈ ನಡುವೆ ಒಂದು 2-3 ತಿಂಗಳಿಂದ ಒಂದು 2-3 ಬೋರ್, ಸುಮಾರು ಒಂದು 4 ಬೋರ್ ಐತೆ ನ್ಯಾಮತ್ ದರ್ಗಾದಲ್ಲಿ. ಅದರಲ್ಲಿ ಒಂದು ಬೋರ್ ಮೋಟ್ರು ಸುಟ್ಟೋಗ್ಬಿಟ್ಟಿತ್ತು. ಅದು ರೆಡಿ ಮಾಡಿ ಪಾಪ ಅವ್ರು ತೊಗೊಂಡ್ಬಂದು ಬೀಳೋಕ್ಕೆ ಬಂದಿದ್ದರು. ಅದು ಏನೋ ಗಾಡಿ ಏನೋ ಶಾಫ್ಟ್ ಕಟ್ಟಾಗಿ ಮೋಟ್ರು, ಪಂಪು, ಕೇಬಲ್ ಎಲ್ಲ ಒಳಗಡೆ ಬಿದ್ದೋಗ್ಬಿಡ್ತು. ನೀರಿಗೆ ಜಾಸ್ತಿ ತೊಂದರೆ ಆಗಿಬಿಡ್ತು. ಈ 2-3 ತಿಂಗಳಿಂದ ಜಾಸ್ತಿ ತೊಂದರೆ ಇತ್ತು ನನಗೆ. ಅದರಲ್ಲಿನೇ ಎರ್ಗೊಳ್ ನೀರು, ಈ ಬೋರ್ ನೀರು ಎಲ್ಲ ಅಡ್ಜಸ್ಟ್ ಮಾಡಿ ನಾನು ಕೊಟ್ಕೊಂಡು ಬಂದೆ. ಇವಾಗ 3 ಬೋರು ನನ್ನ ಲಾಂಗ್ ಬೀದಿಗೆ ನನಗೆ ಜಾಸ್ತಿ ತೊಂದರೆ ಆಗಿಬಿಟ್ಟಿತ್ತು. ನೀರು ಪ್ರೆಜರ್ ಬರ್ತಾ ಇದ್ದಿಲ್ಲ. ಅದು ನಾನು ನಮ್ಮ ಶಾಸಕರಿಗೆ, ಸನ್ಮಾನ್ಯ ಕೊತ್ತೂರ್ಜಿ ಮಂಜುನಾಥ್ ಅವ್ರಿಗೆ ಹೋಗಿ, ನಾನು ಜಾಸ್ತಿ ನನಗೆ ನೀರು ತೊಂದರೆ ಇದೆ ನಮ್ಮ ಏರಿಯಾನಲ್ಲಿ, ನನಗೆ ಏನಾದರೂ ನೀರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಹೇಳಿದೆ. ಅಲ್ಲೇ ನಿಂತ್ಕೊಂಡು ಪಾಪ ಅವರು ಇಮಿಡಿಯೇಟ್ಲಿ ನಾಳೆನೇ ಗಾಡಿ ಕಳಿಸ್ತೀನಿ, ನೀವು ತೊಗೊಂಡೋಗಿ ಗಾಡಿ ಬೋರ್ ಹಾಕ್ಸ್ಕೊಂಡು ನೀವು ಏನು ಅನುಕೂಲ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಅಂತೇಳಿ ಪಾಪ ಹೇಳಿದ ತಕ್ಷಣ ನಮ್ಮ ಮಾತು ಬೆಲೆ ಕೊಟ್ಟು, ಅದು ಒಂದೇ ಕೆಲಸ ಇಲ್ಲ, ಮೊನ್ನೆ ಸುಮಾರು 40 ವರ್ಷದಿಂದ ಒಂದು ಆ ಕರ್ದೇವಸ್ಥಾನ ಹತ್ರ ಒಂದು ಟಿ ಸಿ, ಆ ಟ್ರಾನ್ಸ್ಫರ್ ಒಂದು ಸುಮಾರು MLAಗಳವರು, ನಾವು ಚಿಕ್ಕ ಮಕ್ಕಳಿದ್ರು ಅವಾಗಿಂದನೂ ಆ ಟಿ ಸಿ ಅಲ್ಲೇ ಇತ್ತು. ಆ ಟಿ ಸಿ ಕೆಳಗಡೆಯಿಂದ ಬರೋದು ಹೋಗೋದು ಆ ಮನೆಯಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರಲ್ಲಿ. ಸುಮಾರು ನಾನು ಬಂದು 5 ವರ್ಷ ಆಯಿತು. ಆವಾಗ ಸಿಟ್ಟಿಂಗ್ MLA ಶ್ರೀನಿವಾಸ್ ಗೌಡರು ಇದ್ದರು. ನಾನು ಒಂದು 2-3 ಅರ್ಜಿ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ, ಅಣ್ಣ ಏನಾದರೂ ಅನುಕೂಲ ಮಾಡಿಕೊಡಿ, ಜಾಸ್ತಿ ತೊಂದರೆ ಇದೆ ಇಲ್ಲಿ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಪ್ರಾಣನ ಹೋಗ್ಬಿಡ್ತದಲ್ಲಿ, ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ನಾನು ಹೇಳಿದೆ. ಅವ್ರೇನು ಆಯಿತು ನೋಡೋಣ ಮಾಡೋಣ ಅಂಥೇಳಿ ಮಾತು ತಳ್ಕೊಂಡೇ ಹೋದರು. ಬಟ್ ಅದ್ರಿಗೆ ಮುಂಚೆ ವರ್ತೂರು ಪ್ರಕಾಶ್ ಅವರವ್ರು ಇದ್ದರು. ಅವರು ಆ ಪೀರಿಯಡ್ನಲ್ಲಿ ನಾವು ನಮ್ಮ ಜವಾಬ್ದಾರಿ ಇದ್ದಿಲ್ಲ. ನಮ್ಮ ಪೀರಿಯಡ್ನಲ್ಲಿ ನಾನು ಎಲೆಕ್ಷನ್ ಬಂದಮೇಲೆ ಸಿಟ್ಟಿಂಗ್ MLA ಶ್ರೀನಿವಾಸ್ ಗೌಡರು ಇದ್ದರು. ಅವಾಗ ನಾನು ಹೋಗಿ ಹೇಳಿದೆ, ಅವರು ಏನು ಕಿವಿಗೆ